ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ M5 ಮಾಲ್ ಗೇಮ್ಸ್ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. M5 ಮಾಲ್ಗಿಲ್ಲಿರ್ತಕ್ಕಂಥ ಗೇಮ್ಸ್ ಹೆಂಗಪ್ಪ ಅಂತಂದರೆ ಇಲ್ಲಿ ಯಾರಿಗೂ ಕೂಡ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಗೇಮ್ಸ್ ಆಡ್ಬೋದು. ನಿಮಗೆಲ್ಲ ವಿಡಿಯೋ ಮೂಲಕ M5 ಮಾಲ್ನ ಗೇಮ್ಸ್ ಹೆಂಗಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು M5 ಮಾಲಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1100 ರೂಪೀಸಿಂದ 15,000ವರೆಗೂ ಗೇಮ್ಸ್ ಇದ್ದಾವೆ. 1100 ರೂಪೀಸ್ಗೆ 11 ಪ್ಲೇ ಗೇಮ್ಸ್ ಆಡ್ಬೋದು ಮತ್ತು 15,000ಗೆ 300 ಗೇಮ್ಸ್ವರೆಗೂ ಇದ್ದಾವೆ. ನಿಮಗೆ ಯಾವ್ದ್ಯಾವುದು ಎಷ್ಟೆಷ್ಟು ಪ್ರೈಸ್ ಅಂತ ಹೇಳ್ತೀನಿ. ಮತ್ತು ಗೇಮ್ಸ್ ಆಡೋದಕ್ಕೆ ನೀವು ಒಂದು ಕಾರ್ಡ್ ಕೊಡ್ತಾರೆ, ಆ ಕಾರ್ಡನ್ನ ರೀಚಾರ್ಜ್ ಮಾಡ್ಕೋಬೇಕು. ಮತ್ತು ನಾವಿಲ್ಲಿ ಮಕ್ಕಳಿಗೆ 5-6 ಗೇಮ್ಸು, ಒಂದು 2-3 ಗೇಮ್ಸು ಈ ಥರ ಎಲ್ಲ ಆಡ್ಸೋದಕ್ಕಾಗಲ್ಲ. ನಾನು ನಿಮ್ಗೊಂದು ಚಾರ್ಟ್ ತೋರಿಸ್ಕೊಡ್ತೀನಿ ಬನ್ನಿ. ಈ ಚಾರ್ಟಲ್ಲಿ ನೋಡಿ ನೀವು ಡೀಟೇಲ್ಸ್ ಗೊತ್ತಾಗುತ್ತೆ. ನೋಡಿ, ಇದು M5 ಮಾಲ್ನ ಗೇಮ್ಸು ಹೆಂಗಿದೆ ಅಂತ ನೋಡಿ. ನಿಮಗೆಲ್ಲ ಗೇಮ್ಸ್ ಒಂದು ಕಡೆಯಿಂದ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗಿದೆ ಅಂತ ನೋಡಿ. ಮತ್ತು ಇಲ್ಲಿ ಒಂದು ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡು ಆ ರೀಚಾರ್ಜು ಇಲ್ಲಿ ಗೇಮ್ ಆಡೋ ಹತ್ರ ನಿಮಗೆ ಒಂದು ಬ್ಲೂ ಕಲರ್ ಲೈಟಿಂಗ್ಸ್ ಕಾಣುತ್ತೆ. ಆ ಲೈಟಿಂಗ್ಸ್ ಹತ್ರ ಆ ಕಾರ್ಡ್ ಇಟ್ಟಾಗ ಅದು ಸ್ಕ್ಯಾನ್ ಆಗುತ್ತೆ. ಆ ಒಂದು ಗೇಮ್ ಆಡೋದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟು ಲೆಸ್ ಆಗ್ತಾ ಹೋಗುತ್ತೆ. ಮತ್ತು ಈ ಗೇಮ್ಸ್ ಆಡೋದಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ, ಯಾವ ಗೇಮ್ ಬೇಕಾದರೂ ಎಲ್ಲರೂ ಆಡ್ಬೋದು. ನೋಡಿ, ಇಲ್ಲಿ ಕಾರ್ ಗೇಮ್ಸ್ ಇದೆ, ಬೈಕ್ ಗೇಮ್ಸು ಮತ್ತು ಕ್ರಿಕೆಟು, ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲಿ ಗಿಫ್ಟ್ ಇದೆ, ಗಿಫ್ಟ್ ಗೇಮ್ಸ್ ಎಲ್ಲ ಆಡ್ಬೋದು. ಮತ್ತು ಇಲ್ಲಿ ಹೆಂಗಪ್ಪ ಅಂತಂದರೆ 1-2 ಗೇಮ್ ಆಡೋದಕ್ಕಾಗಲ್ಲ. ಮಿನಿಮಮ್ ಅಂದರೂ ಸ್ಟಾರ್ಟಿಂಗ್ ಪ್ರೈಸ್ 1100 ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿಸ್ಲೇಬೇಕು. ಅದಕ್ಕಿಂತ ಕಮ್ಮಿ ಅಂತ ಗೇಮ್ಸ್ಗಳು ನಿಮ್ಗೆ ಸಿಗಲ್ಲ. 1100 ರೂಪೀಸ್ಗೆ 11 ಗೇಮ್ಸ್ ಆಡ್ಬೋದು. ಚಿಕ್ಕ ಮಕ್ಳಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಡಾಲ್ಸ್. ಮತ್ತು ನೋಡಿ, ಇದು ಕಾರ್ ಗೇಮ್ಸ್, ಕಾರ್ ರೇಸ್. ಕಾರ್ ಗೇಮ್ಸ್ ಒಟ್ಟಿಗೆ ಬೇಕಾದ್ರೆ 3 ಜನ ಆಡ್ಬೋದು. ಎಷ್ಟು ಗೇಮ್ ಹತ್ರ ಎಷ್ಟು ಸ್ಕ್ಯಾನ್ ಮಾಡಿರ್ತಾರೋ ಅಷ್ಟು ಸ್ಕ್ಯಾನ್ ಅಮೌಂಟ್ ಲೆಸ್ ಆಗ್ತಾ ಹೋಗುತ್ತೆ. ನಿಮಗಿಲ್ಲಿ ಎಷ್ಟು ಗೇಮ್ಸ್ ಇದ್ದಾವೋ ಅಷ್ಟು ಗೇಮ್ಸ್ ಫುಲ್ಲು ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ. ನೋಡಿ, ಒಂದೊಂದು ಗೇಮ್ಸು ಒಂದೊಂದು ಥರ ಚೆನ್ನಾಗಿದ್ದಾವೆ. ಇಲ್ಲಿ ಕ್ರಿಕೆಟು ಮತ್ತು ಕಾರ್ ಗೇಮ್ಸ್, ಬೈಕ್, ಕಾರ್ ರೇಸ್, 3D ಗೇಮ್ಸ್ ಕೂಡ ಇದ್ದಾವೆ. 3D ಗೇಮ್ಸ್ ಕೂಡ ಆಡ್ಬೋದು. ನೋಡಿ, ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಕ್ರಿಕೆಟ್ ಗೇಮ್ಸ್ ಕೂಡ ಇದೆ. ಫನ್ ಗೇಮ್ಸ್.
ವಾಲಿಬಾಲ್ ಗೇಮ್, ಕಲರ್ ಸೆಟ್ಟಿಂಗ್ ಗೇಮ್ಸ್, ಇದೆಲ್ಲ ಮಕ್ಕಳಿಗೆ ಗಿಫ್ಟಾಗಿ ಗೇಮ್ಸ್ ಆಡಿಸ್ತಿದ್ದ ಅವ್ರಿಗೆ ಗಿಫ್ಟ್ಗಳು ಬರುತ್ತೆ. ನೋಡಿ, ಇದು ಕೌಂಟರಲ್ಲಿ ನಾವು ವಿಚಾರಿಸ್ತಾ ಇದ್ದೀವಿ ಯಾವ ಥರ ಕಾರ್ಡು ರೀಚಾರ್ಜ್ ಮಾಡಿಸ್ಕೋಬೇಕು ಅಂತ. ನಿಮಗೊಂದು ಮೆನು ಕಾರ್ಡ್ ತೋರಿಸ್ತೀನಿ ನೋಡಿ. ಆ ಕಾರ್ಡಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಎಷ್ಟು ಯಾವ್ಯಾವ ಗೇಮ್ಸ್ ಎಷ್ಟೆಷ್ಟು ರುಪೀಸ್ ಆಗುತ್ತೆ ಮತ್ತು ಎಷ್ಟು ಗೇಮ್ಸ್ ಆಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ಫುಲ್ಲು ಡೀಟೇಲ್ ಇದೆ. ನೀವೊಂದು ಡೀಟೇಲ್ ನೋಡಿದ್ರೇ ಗೊತ್ತಾಗುತ್ತೆ. 1100ರಿಂದ 15,000ವರೆಗೂ ನಿಮಗಿದೆ. ಟೋಟಲ್ 300 ಗೇಮ್ಸ್ ನಿಮ್ಗೆ ಟೋಟಲ್ ಆಗಿ ಸಿಗುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ 1-2ಕ್ಕೆ 4-5 ಗೇಮ್ಸ್ ಆಡಿಸಿ ಮಕ್ಕಳು ಕರ್ಕೊಬರೋಣ ಅಂತ. ಆದರೆ ಇಲ್ಲಿ ಆ ಥರ ರೂಲ್ಸ್ ಇಲ್ಲ. ಮಿನಿಮಮ್ 11 ಗೇಮ್ ಆಡಲೇಬೇಕು. ಮತ್ತು ನೀವು ನೀವು ಎಷ್ಟು ರುಪೀಸ್ಗೆ ರೀಚಾರ್ಜ್ ಮಾಡಿಸ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೋಟಲಾಗಿ ನಿಮಗೆ 300 ಗೇಮ್ಸ್ ಇಲ್ಲಿ ಸಿಗುತ್ತೆ. ಚಿಕ್ಕವರಿಂದ ದೊಡ್ಡ ಮಕ್ಕಳು ಯಾರು ಬೇಕಾದರೂ ಆಡ್ಬೋದು. ನೋಡಿ ಗೈಸ್, ಇವಾಗ ನಮ್ಮ ಮಕ್ಕಳು ಕಾರ್ ಗೇಮ್ಸ್ ಆಡ್ತಾ ಇದ್ದಾರೆ. ನಿಮ್ಮ ಕಾರ್ ಹತ್ರ ಒಂದು ಬ್ಲೂ ಕಲರ್ ಲೈಟಿಂಗ್ಸ್ ಕಾಣುತ್ತೆ. ಆ ಲೈಟಿಂಗ್ಸ್ ಹತ್ರ ನೀವು ರೀಚಾರ್ಜ್ ಮಾಡಿಸ್ಕೊಡೋ ಕಾರ್ಡ್ ಇಟ್ಟರೆ ಅದು ಸ್ಕ್ಯಾನ್ ಆಗುತ್ತೆ. ಒಂದು ಗೇಮ್ಸ್ಗೆ ನೀವು ಎಷ್ಟು ರೀಚಾರ್ಜ್ ಅಂತ ಅಲ್ಲೇ ತೋರಿಸುತ್ತೆ. ಎಷ್ಟು ಅಮೌಂಟ್ ಕಟ್ಟಾಗಿದೆ ಅಂತಲೂ ಅದರಲ್ಲೇ ನಿಮ್ಗೆ ಫುಲ್ ಡೀಟೇಲ್ ತೋರಿಸುತ್ತೆ ಅದು. ಈ ಗೇಮ್ ಬಂದು ಬೈಕ್ ರೇಸ್ ಅಂತ. ಇದರಲ್ಲಿ ಯಾರು ಎಷ್ಟು ಸ್ಪೀಡ್ ಹೋಗ್ತಾರೆ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಗೈಸ್. ನಿಮ್ಮ ಮಕ್ಕಳನ್ನು M5 ಮಾಲ್ಗೆ ಕರ್ಕೊಬನ್ನಿ. ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಮಕ್ಕಳಿಗೆಲ್ಲ ಹಾಲಿಡೇ ಇದೆ. ತುಂಬ ಖುಷಿ ಪಡ್ತಾರೆ ಮಕ್ಕಳು. ತುಂಬ ಚೆನ್ನಾಗಿದೆ ಪ್ಲೇಸು. ಓಕೆ ಗೈಸ್, ಈ M5 ಮಾಲ್ ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಡಿ-ಮಾರ್ಟ್ ಆಪೋಸಿಟಾಗಿ ನಿಮಗೆ M5 ಮಾಲ್ ಬರುತ್ತೆ. ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನೆಕ್ಸ್ಟ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.
ಕಿಲೋ ತಗೊಂಡೆ ಅದು 5 ಆಲ್ಟೋ